ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿವಸ ನೋಡ್ರಿ 23ನೇ ತಾರೀಕು ಸೆಪ್ಟೆಂಬರ್ 23. ಏನೈತಿ ವಿಶೇಷ? ಇವತ್ತ ನವರಾತ್ರಿ ಐತಿ ಸ್ನೇಹಿತರೆ. ನವರಾತ್ರಿದು ಎಷ್ಟನೇ ದಿನ? ಇವತ್ತು 2ನೇ ದಿನ ಸ್ನೇಹಿತರೆ. 2ನೇ ದಿನ ಮಂಗಳವಾರ. ಇವತ್ತು ಯಾವ ಬಣ್ಣ? ಕೆಂಪು ಬಣ್ಣ. ಕೆಂಪು ಬಣ್ಣ. ಕೆಂಪು ಬಣ್ಣ ಸ್ನೇಹಿತರೆ. ಈ ವಿಡಿಯೋ ವೀಕ್ಷಣೆ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸದಾಗಿದ್ದರೆ ಮೊದಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ತನ್ನ ತೋರಿಸ್ಬಿಡಲ್ಲ. ಸ್ನೇಹಿತರೆ, ಈ ಕೆಂಪು ಬಣ್ಣ ಬಟ್ಟೆ ಯಾಕೆ ಹಾಕೋತಾರೋ ಮತ್ತೆ ಇವತ್ತು ಯಾವ ದೇವಿ ನಾವು ಇವತ್ತು ಪೂಜೆ ಮಾಡ್ತಾರೆ ಎಂಬುದನ್ನ ವಿಡಿಯೋ ನೋಡೋಣಂತ ಬರ್ರಿ ಸ್ನೇಹಿತರೆ. ಸ್ನೇಹಿತರೆ, ಇವತ್ತಿನ ದಿವಸ ನೋಡೋಣ್ರಿ. ಇವತ್ತ ಅಜ್ಜಾರು ಅಪ್ಪಾಜಿರು ಇವತ್ತ ಕೆಂಪು ಬಣ್ಣ ಬಟ್ಟೆ ಯಾಕೆ ಹಾಕೋತೀವಿ, ಯಾಕೆ ಇದ್ ಮಾಡ್ತೀವಿ ಅದ್ ಹೇಳ್ತಾರ, ಮತ್ತೆ ಯಾವ ದೇವಿನ ಪೂಜೆ ಮಾಡ್ತೀವಿ ಅಂತ ಅದ್ರ ವಿವರಣೆ ಅಪ್ಪಾಜಿರು ಕೊಡ್ತಾರೆ ಸ್ನೇಹಿತರೆ. ನವರಾತ್ರಿಯ 2ನೇ ದಿನ ರೀ ಇವತ್ತು. 2ನೇ ದಿನ ನಾವು ಈಗ 2ನೇ ದಿನಕ್ಕೆ ಬಂದೀವ್ರಿ. 2ನೇ ದಿವಸ ಇವತ್ತೇನ್ರಿ? ಮಂಗಳವಾರ 23ನೇ ತಾರೀಕು ರೀ. ನಾವು ಇವತ್ತು ಪೂಜೆ ಮಾಡುವ ದೇವತೆ ಯಾವ್ದತ್ತಂದ್ರಿ ದುರ್ಗೆಯ 2ನೇ ಅವತಾರದಂತ ಬ್ರಹ್ಮಚಾರಿಣಿ ದೇವಿಯ ಅವತಾರನ ನಾವು ಇವತ್ತು ಪೂಜೆ ಮಾಡ್ತೀವ್ರಿ. ಅದ್ ನಡ್ಕೋತೀವ್ರಿ. ಅದಕ್ಕೆ ಏನೈತಿ ಬ್ರಹ್ಮಚಾರಿಣಿ ಅಂದ್ರೆ ಏನ್ರಿ? ಬ್ರಹ್ಮ ಅಂದ್ರ ಪರಮತತ್ವ ಜ್ಞಾನ ಅನುಭವ. ಚಾರಿಣಿ ಅಂದ್ರ ಅದನ್ನು ಆಚರಿಸುವವಳು, ನಡೆದುಕೊಳ್ಳುವಳು, ನಿಷ್ಠೆಯಿಂದ ನಡೆದುಕೊಳ್ಳುವಳು, ಅವಳಿಗೆ ಆಚರಣೆ ಅಂತಾರೆ. ಈಕೆ ಪರಮಾತ್ಮನನ್ನು ಶಿವನನ್ನು ಮೆಚ್ಚಿಸ್ಕೋಬೇಕಂತ 1000 ವರ್ಷ ಕಾಲ ಜಪ ಮಾಡಿದಾರ್ರಿ. ಜಪ ಮಾಡಿ ಶಿವನನ್ನ ಒಲಿಸ್ಕೊಂಡಿದ್ರಿ. ಅದಕ್ಕೆ ಈಕೆಗೆ ಬ್ರಹ್ಮಚಾರಿಣಿ ಅಂತ ಬಂತ್ರಿ. ನಾವೆಲ್ಲರೂ ಬ್ರಹ್ಮಚಾರಿಣಿ ಅಂತ ಕರಿತೀವ್ರಿ. ಬ್ರಹ್ಮಚಾರಿಣಿ ವ್ರತ ಮಾಡೋಕ ಏನತ್ತಂದ್ರೆ ಈಕೆ ಬ್ರಹ್ಮಚಾರಿಣಿ ಪ್ರಸಾದ ಏನಂದ್ರ ಈಕಿ ಸಕ್ಕರೆ ಹಾಲು ಏನ್ರಿ, ಮತ್ತ ಈಕಿ ಪಾಯಸ, ಈಕಿ ನೈವೇದ್ಯ ಪೂಜೆ ಮಾಡುವಾಗ ಈಕಿಗೆ ನಾವು ಈಕಿದ ಕಮಂಡಲ ಮತ್ತು ಜಪಮಾಲೆಗಳನ್ನ ಇಟ್ಟ ಪೂಜೆ ಮಾಡ್ಬೇಕ್ರಿ. ಈಕಿಗೆ ಕೆಂಪು ಬಟ್ಟೆ ಅಂದ್ರ ಹೂವ ಕೆಂಪು ಇದು ನಾವ್ ಇಡ್ಬೇಕ್ರಿ ಪೂಜೆಕ್ರಿ. ದೇವಿಗೆ ಕರ್ಪೂರ ಧೂಪ ದೀಪಗಳನ್ನೆಲ್ಲ ಇಟ್ಟು ಈಕಿನ ಆಚರಣೆ ಮಾಡ್ಬೇಕ್ರಿ. ಈ ದೇವಿ ಬಹಳ ಅವತಾರಿ ಪುರುಷರಿ. ನಾವು ಹೆಂಗ್ ನಡ್ಕೋತೀವೋ ಹಂಗ ನಮ್ಗ ಆಶೀರ್ವಾದ ಮಾಡ್ತಾಳ, ನಮ್ಮ ಇಷ್ಟೆಯನ್ನ ನೆರವೇರಿಸ್ತಾಳ. ಅದಕ್ಕ ಇವತ್ತಿನ ದಿವಸ ನಾವು ಬ್ರಹ್ಮಚಾರಿಣಿಯ ವ್ರತವಾದ 2ನೇ ದಿವಸದಂತ ಪೂಜೆಯನ್ನು ಮಾಡ್ತಾ ಇದ್ದೀವ್ರಿ. ಅದನ್ನ ನೀವು ಎಲ್ಲರೂ ಕೂಡಿ ಚೆನ್ನಾಗಿ ಮಾಡೋಣ ಅಂತ ಹೇಳ್ತೇನ್ರಿ. ಬ್ರಹ್ಮಚಾರಿಣಿ ದೇವಿಗೆ 2 ಕೈ ಇರ್ತಾವ. ಒಂದ್ ಕೈಯಲ್ಲಿ ಜಪಮಾಲೆ, ಇನ್ನೊಂದು ಕೈಯಲ್ಲಿ ಕಮಂಡಲ. ಬ್ರಹ್ಮಚಾರಿಣಿ ದೇವಿ ಇವಳು ಮೂಲತಃ ಪಾರ್ವತಿಯ ಪರಶಿವನ ಧರ್ಮಪತ್ನಿ. ಇವರು ದೇವಿ ಏನ್ ಮಾಡ್ತಾರಂದ್ರ ಪರಶಿವನನ್ನ ಒಲಿಸಿಕೊಳ್ಳುವುದರ ಸಲುವಾಗಿ 1000 ವರ್ಷ ತಪಸ್ಸನ್ನ ಮಾಡ್ತಾರ. 1000 ವರ್ಷವನ್ನ ಅಘೋರವಾಗಿ, ತೀವ್ರವಾಗಿ, ಕಠಿಣವಾಗಿ ಬ್ರಹ್ಮಚಾರ್ಯ ವ್ರತವನ್ನ ಪಾಲಿಸುತ್ತಾ ಇವರು ಏನ್ ಮಾಡ್ತಾರ? ದೇವಿ ವ್ರತವನ್ನ ಮಾಡಿ ಶಿವನನ್ನ ಪಡೆದುಕೊಳ್ತಾರ. ಅಂದ್ರ ಇವರ ಮುಖದಲ್ಲಿ, ದೇವಿಯ ಮುಖದಲ್ಲಿ ಎಂಥದಿರ್ತದಂದ್ರೆ ತೇಜಸ್ವಿ ಇರ್ತದ. ಈಗ ತಪಸ್ಸನ್ನ ಮಾಡಿ ಬಂದಾಗ ತಪಸ್ಸನ್ನ ಮಾಡಿ ಬಂದಾಗ ಮುಖದಲ್ಲಿ ಯಾವ ರೀತಿಯಾಗಿ ತೇಜಸ್ವಿನಿ ಇರ್ತದ. ಈಗ ನಾವು ದೇವರ ಪೂಜೆಯನ್ನು ಮಾಡಿ ಬಂದಾಗ ನಮ್ಮ ಮುಖದಲ್ಲಿ ಒಂದು ತೇಜಸ್ವಿ ಇರ್ತದ. ನಾವು ಮುಂಜಾನೆ ಪ್ರಾರ್ಥನೆಯನ್ನೇ ಮಾಡಿ ಬಂದಾಗ ಸಹಿತ ನಮ್ಮ ಮುಖದಲ್ಲಿ ಒಂದು ಪ್ರಾರ್ಥನೆ ಇರ್ತದ. ಆ ರೀತಿಯಾಗಿ 1000 ವರ್ಷಗಳ ಕಾಲ ಬ್ರಹ್ಮಚಾರಿಣಿ ದೇವಿ ತಪಸ್ಸನ್ನ ಮಾಡಿ ಬಂದಿರೋದ್ರಿಂದ ಇವರ ಮುಖದಲ್ಲಿ ತೇಜಸ್ವಿ ಇರ್ತದ, ತಪಸ್ವಿನಿ ಇರ್ತದ. ನಾವು ಯಾಕ ಈ ಬ್ರಹ್ಮಚಾರಿಣಿ ದೇವಿಯನ್ನ ಪೂಜೆ ಮಾಡ್ಬೇಕು ಅಂದ್ರ, ಅವರು ಯಾವ ರೀತಿಯಾಗಿ ದೇವಿ ಕಷ್ಟದಿಂದ ವ್ರತವನ್ನ ಮಾಡಿ ಅದೇ ಮಾರ್ಗದಲ್ಲಿ ನಡೆದು ಶಿವನನ್ನ ಒಲಿಸ್ಕೊಳ್ತಾರಲ್ಲ, ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಇರುವಂತಹ ಗುರಿಯನ್ನ ಸಾಧನೆ ಮಾಡ್ಬೇಕಾಗಿದ್ರ ನಾವು ಏನ್ ಮಾಡ್ಬೇಕಪ್ಪ ಅಂದ್ರ ಅದನ್ನ ಕಷ್ಟದಿಂದ ಒಂದು ಹಿಡಿದು ಕೆಲಸವನ್ನ ಬಿಡಬಾರ್ದು. ಬೇಕಾದಷ್ಟು ಕಷ್ಟಗಳನ್ನ ಬಂದ್ರು ಆ ಕೆಲಸವನ್ನ ಬಿಡಬಾರ್ದು. ಅದನ್ನ ಏನ್ ಮಾಡ್ಬೇಕು ಅಂದ್ರ ನಾವು ನಿಷ್ಠೆಯಿಂದ ಮಾಡಿದಾಗ ಅವನಂತರ ಈ ಬ್ರಹ್ಮಚಾರಿಣಿ ದೇವಿ ಪೂಜೆ ಮಾಡುವುದರಿಂದ ಏನಾಗ್ತದಂದ್ರೆ ನಮ್ಮಲ್ಲಿ ಧೈರ್ಯ ಬರ್ತದ, ಆತ್ಮವಿಶ್ವಾಸ ಬರ್ತದ, ತೇಜೋಬಲ ಬರ್ತದ. ಎಂಥ ಕಾರ್ಯವನ್ನು ಸಹಿತ ನಾವು ಸಾಧನೆ ಮಾಡುವಂತ ಈ ಬ್ರಹ್ಮಚಾರಿಣಿ ದೇವಿ ನಮಗೆ ಆಶೀರ್ವಾದವನ್ನು ಮಾಡ್ತಾಳ. ನಾವೆಲ್ಲರೂ ಈ ನವರಾತ್ರಿಯ 2ನೇ ದಿವಸ ಬ್ರಹ್ಮಚಾರಿಣಿ ದೇವಿಯ ಪೂಜೆಯನ್ನು ಮಾಡುತ್ತಾ ಅವಳ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ ಅಂತ ಹೇಳುತ್ತೇನೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಕಮೆಂಟ್ ಮಾಡ್ರಿ. ಮತ್ತೊಂದು ವಿಡಿಯೋ ಒಂದಿಗೆ ನಾವು ಬರ್ತೀವತ್ತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಸರ್ವೋ ಜನ ಸುಖಿ ಭವಂತು.
ಜೈ ಮಾತಾದಿ. ಓಂ ನಮಃ ಶಿವಾಯ.